ಬಿಸಿ ಬಿಸಿ ರೈಸ್ಗೆ ನುಗ್ಗೆಕಾಯಿ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಆಹಾ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಮತ್ತು ಹಪ್ಪಳ ಇದ್ದರೆ ಮಸ್ತಿರುತ್ತೆ. ಈಗ ಫಸ್ಟ್ ಬೇಳೆ ತೊಳೆದು 1 ಕಪ್ ಅಷ್ಟಿದೆ ಅದು ಹಾಕ್ಕೊಂಡಿದ್ದೀನಿ. ಆಮೇಲೆ ನುಗ್ಗೆಕಾಯಿನ ತೊಳೆದು ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಮತ್ತು 1 ಟೊಮೆಟೊ, 1 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ 1-2, ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚಿಟಿಕೆ ಅರಿಶಿನ ಹಾಕಿ ನೀರು ಹಾಕಿ ಇದನ್ನು 1 ವಿಷಲ್ ಅಥವಾ 2 ವಿಷಲ್ ಮಾಡ್ಕೊಳ್ಳಿ. ಸೊ ಈಗ ಅದಾಗಿದೆ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಕರಿಬೇವು ಇದು ಚಟಪಟ ಅಂತ ಸಿಡಿದಾದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಹುಣಸೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟಿದೆ. ಆಮೇಲೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕ್ಕೋಬೇಕು. ಹಿಂಗೆ ಹಾಕ್ಕೋಬೇಕು. ನಾವು ಹುಣಸೆಹಣ್ಣು ರಸ ಆದಮೇಲೆ ಇವನ್ನೆಲ್ಲ ಹಾಕ್ಕೋಬೇಕು. ಹುಣಸೆಹಣ್ಣು ರಸ ಹಾಕಿದಾಗ ಬೆಲ್ಲ ಹಾಕಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ, ಟೇಸ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ ಬೆಲ್ಲ ಹಾಕಿದ್ರೆ. ಸೊ ಲಾಸ್ಟಲ್ಲಿ ನಾವು ಆಗಲೇ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಆ ನುಗ್ಗೆಕಾಯಿ ಮತ್ತು ಬೇಳೆ ಅದನ್ನೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ನುಗ್ಗೆಕಾಯಿನ ಮುಟ್ಟಕ್ಕೆ ಹೋಗಬೇಡಿ. ನುಗ್ಗೆಕಾಯಿನ ಮುಟ್ತೀರೋ ಜಸ್ಟ್ ಬೇಳೆ ಅದೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗೋ ರೀತಿ ಕಲಿಸ್ಕೋಬೇಕು ಸ್ಪೂನಲ್ಲಿ. ನುಗ್ಗೆಕಾಯಿ 3 ಅಥವಾ 4 ವಿಷಲ್ ಈ ಥರ ಎಲ್ಲ ಮಾಡಿಕೊಂಡ್ರೆ ಮೆತ್ತಗೆ ಅಲ್ಲೇ ಸಾರಲ್ಲೇ ಆಗಿಬಿಟ್ಟಿರುತ್ತೆ, ಕುಕ್ಕರಲ್ಲೇ ಆಗಿಬಿಟ್ಟಿರುತ್ತೆ. ಸೊ ಸಪ್ರೇಟ್ ಬೇಯಿಸ್ಕೊಳ್ಳಿ. ಇಲ್ಲ ಒಂದೇ ವಿಷಲ್ಗೆ ತೆಗೀರಿ, ಆಗಿರುತ್ತೆ, ನುಗ್ಗೆಕಾಯಿ ಬೆಂದಿರುತ್ತೆ. ಸೊ ಸಾರು ಕುದೀತಿದೆ. ಲಾಸ್ಟ್ ರೈಸಲ್ಲಿ ಹಾಕ್ಕೊಂಡು ಊಟ ಮಾಡೋದು ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು.